ಪ್ರಿಯ ವೀಕ್ಷಕರೇ ನಮಸ್ಕಾರ. ಹೋದ ಸಂಚಿಕೆಯಲ್ಲಿ ನಾನು ಶನಿಯ ನೇರ ಗೋಚರದ ಬಗ್ಗೆ ತಿಳಿಸಿದ್ದೆ. ಈಗ ಕುಜನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಈ ಸಂಚಿಕೆ ಬಹಳ ಮುಖ್ಯ ವೀಕ್ಷಕರೇ. ಬಹುಶಃ ತಮಗೆಲ್ಲ ಗೊತ್ತಿರೋ ಹಾಗೆ ಕುಜ ಒಂದು ರಾಶಿಯಲ್ಲಿ ಸಾಧಾರಣವಾಗಿ 40-45 ದಿವಸ ಇರ್ತಾನೆ. ಕುಜನ ಪ್ರಭಾವ ಅತಿ ಹೆಚ್ಚಾಗಿದೆ. ಯಾಕೆಂದರೆ ಕುಜ ಒಂದು ಇನ್ನೊಂದು ಹೆಸರು ಹೇಳ್ತೀವಿ, ಕುಜಬತ್ ಕೇತು ಅಂತ ಹೇಳ್ತೀವಿ. ಕುಜ ಬಂದು ಕೇತು ಫಲಗಳು ಕೊಡ್ತಾನೆ. ಕೇತುಗೆ ಏನು ಹೇಳ್ತೀವಿ ಅಂದರೆ ಸ್ಫೋಟಕಾರಕ ಅಂತೀವಿ. ಸ್ಫೋಟಕಾರ ಅಂದರೆ ಎಕ್ಸ್ಪ್ಲೋಡ್ ಆಗೋದು ಅಂತ. ಹೀಗಾಗಿ ಈ ಗೋಚರ ಕುಜ ಕೆಲವು ಸ್ಥಾನಗಳಿಗೆ ಬಂದಾಗ ಈ ಶನಿ ಥರ ಗುರು ಥರ ನಿಧಾನವಾಗಿ ಫಲ ಕೊಡೋದಿಲ್ಲ, ಸ್ವಲ್ಪ ಬೇಗ ಫಲ ಕೊಟ್ಬಿಡ್ತಾನೆ. ಕುಜನ ಪ್ರಭಾವ ಅತಿ ಹೆಚ್ಚಾಗಿ ಪ್ರಕೃತಿಯ ಮೇಲೆ ಹಾಗೂ ಮನುಷ್ಯನ ಮೇಲೂ ಖಂಡಿತವಾಗಿರುತ್ತೆ. ಒಂದೊಂದು ಬಾರಿ ಕುಜ ದೀರ್ಘಕಾಲ ವಕ್ರಗತನಾಗಿ 2 ರಾಶಿಗಳಲ್ಲೇ ತಿಂಗಳಾಂಗಟ್ಟಲೆ ಇರೋದು ಉಂಟು. ಸಾಧಾರಣವಾಗಿ ಈ ರೀತಿ ಕುಜನ ಗೋಚಾರ ಸ್ವಲ್ಪ ಅಶುಭವನ್ನು ಸೂಚಿಸುತ್ತೆ. ಬಹಳ ಪರಿಣಾಮಕಾರಿ ಕುಜನ ಗೋಚಾರ. ನೋಡಿ ವೀಕ್ಷಕರೇ, ಈ ಬಾರಿ ಕೂಡ ಅದೇ ರೀತಿಯ ಒಂದು ವಿಚಿತ್ರ ಗೋಚಾರ ನಡೆಯುತ್ತೆ. ಎಲ್ಲ ರಾಶಿಗಳ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾನು ತಮಗೆ ತಿಳಿಸ್ತೀನಿ. ಅಶುಭ ಹೆಚ್ಚಿರುತ್ತೆ, ಶುಭ ಸ್ವಲ್ಪ ಕಮ್ಮಿ ಇರುತ್ತೆ. ಅದನ್ನು ತಿಳಿಸ್ತೀನಿ ತಮಗೆ. 2024 ಅಕ್ಟೋಬರು ಕುಜ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡಿದ. 2024 ಡಿಸೆಂಬರ್ 7ನೇ ತಾರೀಕು ಕುಜ ಕರ್ಕಾಟಕ ರಾಶಿಯಲ್ಲಿ ವಕ್ರಗತನಾಗ್ತಾನೆ. ಹಾಗೆಯೇ 2025 ಈ ಜನವರಿ 25ನೇ ತಾರೀಕು ಕುಜ ಕಟಕ ರಾಶಿಯಿಂದ ಮತ್ತೆ ಮಿಥುನಕ್ಕೆ ಹಿಂಬದಿಯಲ್ಲಿ ಕಾಲಿಡ್ತಾನೆ. ಆ ನಂತರ ಕುಜನ ಗೋಚಾರ ಇನ್ನಷ್ಟು ವಿಚಿತ್ರ ಆಗುತ್ತೆ. ಅದೆಲ್ಲ ದೀರ್ಘವಾಗಿ ನಾನು ಬರೋ ಸಂಚಿಕೆಗಳಲ್ಲಿ ತಮಗೆ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಕುಜ ಕಟಕ ರಾಶಿಯಲ್ಲಿ 2024 ಡಿಸೆಂಬರ್ 7ನೇ ತಾರೀಕಿಂದ 2025 ಜನವರಿ 25ನೇ ತಾರೀಕಿನವರೆಗೂ ಹಿಂದಕ್ಕೆ ಗೋಚರಿಸ್ತಾ ಇರ್ತಾನೆ. ಈ ಗೋಚಾರ 49 ದಿನಗಳ ಕಾಲ ಇರುತ್ತೆ. 12 ರಾಶಿಗಳ ಮೇಲೆ ಹಾಗೂ ಸ್ವಲ್ಪ ಪ್ರಪಂಚದ ಮೇಲೂ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ ನಾನು ತಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಕುಜ ಡಿಸೆಂಬರ್ 7ನೇ ತಾರೀಕು ವಕ್ರ ಆದಾಗ, ಅಂದರೆ ಸರಿಯಾಗಿ ಬೆಳಗಿನ ಜಾವ 4:58 ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಗ್ರಹ ಸ್ಥಿತಿಗಳು ಈ ರೀತಿ ಇರುತ್ತೆ. ವೃಷಭದಲ್ಲಿ ವಕ್ರ ಗುರು ಇರ್ತಾನೆ, ಕಟಕದಲ್ಲಿ ವಕ್ರ ನೀಚ ಕುಜ, ಕನ್ಯಾದಲ್ಲಿ ಕೇತು, ವೃಶ್ಚಿಕದಲ್ಲಿ ವಕ್ರ ಬುಧ ಹಾಗೂ ರವಿ, ಮಕರದಲ್ಲಿ ಶುಕ್ರ, ಕುಂಭದಲ್ಲಿ ಚಂದ್ರ ಹಾಗೂ ಶನಿ ಮತ್ತು ಮೀನದಲ್ಲಿ ರಾಹು. ಈ ಹಿಂದೆ ತಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟೋ ವರ್ಷಗಳಿಂದ, ದಶಕಗಳಿಂದ ಅಂತ ಹೇಳಬೇಕಾಗತ್ತೆ, ನಾನು ಕೊಟ್ಟಿರೋ ಭವಿಷ್ಯ ನುಡಿಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಜ ಆಗಿದೆ ವೀಕ್ಷಕರೇ. ಬಹಳ ದೀರ್ಘ ಅಧ್ಯಯನ ಮಾಡಿ ನಾನು ಈ ಸಂಚಿಕೆಗಳನ್ನ ತಮ್ಮ ಮುಂದೆ ಇಡ್ತೀನಿ. ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಈ ಕುಜನ ಗೋಚಾರದಿಂದ ನಾವು ಈಗ ನೋಡ್ತಿರೋ ಹಿಂಸಾಚಾರಗಳು, ಗಲಾಟೆಗಳು, ಗದ್ದಲಗಳು, ದೇಶ ವಿದೇಶಗಳ ಜಗಳಗಳು, ಯುದ್ಧಗಳು, ಸ್ಫೋಟಗಳು, ಅಪಘಾತಗಳು, ಬೆಂಕಿ ಅವಘಡಗಳು, ಸ್ವಲ್ಪ ವಿಚಿತ್ರ ಕಾಯಿಲೆಗಳ ಹೆಚ್ಚಳ ದುರಾದೃಷ್ಟವಶಾತ್ ಹೆಚ್ಚಾಗಬಹುದು. ಎಲ್ಲ ಕಡೆ ರಾಜಕಾರಣದಲ್ಲಿ ಶಾಂತಿಯುತ ಬೆಳವಣಿಗೆಗಳು ಖಂಡಿತವಾಗಿ ಇರೋದಿಲ್ಲ. ಕಿತ್ತಾಟಗಳು, ಪರಸ್ಪರ ದ್ವೇಷಗಳು ಹೆಚ್ಚಾಗ್ತಾ ಬರುತ್ತೆ. ನೋಡಿ, ಶುಕ್ರ ಮೂಲತಃ ಕಲೆಯನ್ನು ಸೂಚಿಸ್ತಾನೆ. ಯಾರ ಜಾತಕದಲ್ಲಿ ಲಗ್ನದಲ್ಲಿ ಶುಕ್ರ ಇರ್ತಾನೋ ಅವ್ರಿಗೊಂಥರ ಚಾರಿಸ್ಮ್ಯಾಟಿಕ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಬಟ್ ಇಲ್ಲೇನಾಗಂದರೆ ಶುಕ್ರ ಕಲೆಯನ್ನು ಸೂಚಿಸೋದ್ರಿಂದ ಶುಕ್ರನ ಮೇಲೆ ಕುಜನ ಅಷ್ಟಮ ದೃಷ್ಟಿ, ವಕ್ರ ದೃಷ್ಟಿ ಇರೋದ್ರಿಂದ ಭಾರತೀಯ ಸಿನಿಮಾ ರಂಗಕ್ಕೆ ಅಷ್ಟು ಶುಭ ಅಲ್ಲ. ಹಾಗೆಯೇ ಒಂದು ಪ್ರತಿಷ್ಠಿತ ಗಾಯಕರು ಹಾಗೂ ಸಂಗೀತ ಸಂಯೋಜಕರು ಅವರ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ಕಟಕ ರಾಶಿಯಲ್ಲಿ ಶನಿ ನಕ್ಷತ್ರದಲ್ಲಿ ಕುಜ ಇದ್ದರೆ, ಪುಷ್ಯಮಿ ನಕ್ಷತ್ರದಲ್ಲಿ ಕುಜ ಇರ್ತಾನೆ, ಸ್ವಲ್ಪ ಮಟ್ಟಿಗೆ ಲಂಗ್ ಕ್ಯಾನ್ಸರ್ ಕೇಸಸ್ಸು ಹೆಚ್ಚಳ ಆಗ್ಬೋದು. ಯಾಕಂದರೆ ಅದು ಕರ್ಕ ಅಂದರೆ ಕರ್ಕ ರೋಗ ಅಂತೀವಿ. ಸೊ ಕರ್ಕಾಟಕದಲ್ಲಿರೋದು ಕುಜ. ಹಾಗೆಯೇ ಶುಕ್ರನ ಮೇಲೆ ಕುಜನ ದೃಷ್ಟಿ ಇದ್ದರೆ, ಈ ಥರ ಕುಜನ ದೃಷ್ಟಿ ಇದ್ದರೆ ಸ್ತ್ರೀಯರಲ್ಲಿ ಒವೇರಿಯನ್ ಕ್ಯಾನ್ಸರ್ ಕೇಸಸ್ ಕೂಡ ಸ್ವಲ್ಪ ಹೆಚ್ಚಾಗಬಹುದು. ಇದೆಲ್ಲ ಯಾಕೆ ಹೆಚ್ಚಾಗುತ್ತೆ ಅಂದರೆ, ನಮ್ಮ ಗ್ರಂಥಗಳ ಪ್ರಕಾರ ಕೆಲವು ಕಡೆ ಹೇಳೋದು ಮನುಷ್ಯನ ದುರಾಸೆಯಿಂದ ಅಂತ ತಿಳ್ಕೋಬೇಕಾಗತ್ತೆ. ಬರೀ ಆಸ್ತಿ ಹಾಗೂ ಹಣ ಮಾಡಿಕೊಳ್ಳೋ ಪ್ರವೃತ್ತಿ ಹೆಚ್ಚಾಗಿರೋದ್ರಿಂದ, ಹಾಗೆಯೇ ಆಧ್ಯಾತ್ಮ, ಯೋಗ, ಧ್ಯಾನ ಮಾಡದೆ
ಇರೋದರಿಂದ ಕೆಟ್ಟ ಆಹಾರ ಪದಾರ್ಥಗಳಿಂದ ಹಾಗೂ ಒಳ್ಳೆತನ ಇಲ್ಲದೇ ಇರೋದರಿಂದ ಕಡೆಯದಾಗಿ ದ್ವೇಷ, ಅಸೂಯೆ, ಅನ್ಹೆಲ್ತಿ ಕಾಂಪಿಟಿಷನ್ನು ಇದರಿಂದ ಎಲ್ಲ ಮತ್ತು ನಾವು ದೈನಂದಿನ ಜೀವನದಲ್ಲಿ ಒತ್ತಡಗಳಿಂದ ಇದೆಲ್ಲ ಖಂಡಿತವಾಗಿ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ನಾಶ ಮಾಡಿಬಿಡುತ್ತೆ. ಪ್ರಕೃತಿ ಮಾತೆ ಖಂಡಿತವಾಗಿ ಇನ್ನಷ್ಟು ಮುನ್ಸ್ಕೊಂಡಿದ್ದಾಳೆ. ಒಂದು ಕಿವಿಯ ಮಾತು, ನಿಮ್ಮ ನಿಮ್ಮ ಜಾತಕದ ಬಲ ಅಬಲಗಳು ಬಹಳ ಮುಖ್ಯ ವೀಕ್ಷಕರೇ. ಫೌಂಡೇಶನಲ್ ಸ್ಟ್ರೆಂಗ್ತ್ ಅಂತ ಹೇಳ್ತೀವಿ. ಹಾಗೆಯೇ ಆರೋಗ್ಯ ಕಾಪಾಡಿಕೊಂಡು ಇತಿಮಿತಿಯಲ್ಲಿ ವ್ಯಾಯಾಮ, ಎಕ್ಸರ್ಸೈಸು, ಧ್ಯಾನ, ಯೋಗ ಮಾಡಿಕೊಂಡು ತಿನ್ನಬಾರ್ದನ್ನು ತಿಂದೇ ಇರೋದು ಮತ್ತು ಸ್ಟ್ರಾಂಗ್ ಪಾಸಿಟಿವ್ ಔಟ್ಲುಕ್ ಇಟ್ಕೊಂಡ್ರೆ ಗ್ರಹ ದೋಷಗಳಿಗೆ ಯಾವ ಸ್ಪೆಷಲ್ ಪೂಜೆಗಳು ಅವಶ್ಯಕತೆ ಅಲ್ಲ. ಹಾಗೆಯೇ ಯಾವ ಹೋಮಗಳು ಹವನಗಳು ಖಂಡಿತವಾಗಿ ಬೇಡ. ಇದು ನೀವು ಭಾಳ ಸೀರಿಯಸ್ ಆಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಈ ನಡುವೆ ಈ ಪೂಜೆಗಳು ಹೋಮಗಳೆಲ್ಲ ವಿಪರೀತ ಜಾಸ್ತಿ ಆಗ್ತಾಯಿದೆ. ಈಗ 12 ರಾಶಿಗಳ ಮೇಲೆ ಈ ಕುಜನ ಗೋಚಾರದ ಪ್ರಭಾವ ಯಾವ ರೀತಿ ಬೀರುತ್ತೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಈಗ ಮೇಷರಾಶಿ ರಾಶ್ಯಾಧಿಪತಿ ಕುಜ ನೋಡಿ ವೀಕ್ಷಕರೇ, ನಾನು ಕುಂಡ್ಲಿ ಹಾಕಿ ಯಾವ್ಯಾವ ರಾಶಿಯಾಧಿಪತಿ ಎಲ್ಲೆಲ್ಲಿರ್ತಾನೆ, ಯಾವ್ಯಾವ್ದ್ರ ಮೇಲೆ ಏನೇನು ಪರಿಣಾಮ ಬರುತ್ತೆ ಅಂತ ನಾನು ಆ್ಯಂಗಲ್ಸು, ಟ್ರಯಾಂಗಲ್ಸು, ಕೇಂದ್ರಗಳೆಲ್ಲ ನೋಡಿಕೊಂಡು ಇದನ್ನು ಮಾಡೋದು. ನೀವು ಕಣ್ಣು ಮುಂದೆ ಇದ್ದಂಗೆ ಈ ಶೀಟ್ಸಲ್ಲಿ ನಾನು ಗಂಟೆಗಳದ್ದು ಕೂತ್ಕೊಂಡು ಇದನ್ನು ಲೆಕ್ಕಾಚಾರ ಹಾಕಿರೋದು. ರಾಶ್ಯಾಧಿಪತಿ ಕುಜ ಚತುರ್ಥದಲ್ಲಿ ನೀಚ ರಾಶಿಯಲ್ಲಿ ವಕ್ರನಾಗಿದ್ದರೆ ಮನೆಯ ವಾತಾವರಣ ಸಮಾಧಾನವಾಗಿರೋದಿಲ್ಲ. ಆಸ್ತಿ ಅಥವಾ ಭೂಮಿ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗ್ಬೋದು. ಯಾಕಂದರೆ ಕುಜನಿಗೆ ಭೂಮಿಕಾರಕ ಅಂತೀವಿ. ಯಾವುದೋ ಹಳೆಯ ದ್ವೇಷದಿಂದ ನಿಮ್ಮ ಆಸ್ತಿ ಮೇಲೆ ಬೇರೆ ಯಾರೋ ಕಣ್ಣು ಹಾಕಿ ಅದನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಶ್ವಾಸಕೋಶದ ತೊಂದರೆಗಳು ಹಾಗೂ ತಾಯಿ ಜೊತೆ ಸ್ವಲ್ಪ ಅಸಮಾಧಾನಗಳು ಉಂಟಾಗುತ್ತೆ. ದ್ವಿತೀಯದಲ್ಲಿ ಗುರು ವಕ್ರನಾಗಿ 10ನೇ ಮನೆ ಅಂದರೆ ಕರ್ಮಸ್ಥಾನದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ವೃತ್ತಿ ಜೀವನಕ್ಕೆ ತೊಂದರೆ ಇಲ್ಲ. ಕರ್ಮಸ್ಥಾನಾಧಿಪತಿ ಶನಿ ಲಾಭಸ್ಥಾನದಲ್ಲಿರೋದ್ರಿಂದ ಒಳ್ಳೆಯ ಲಾಭಗಳು ಸಿಗ್ಬೋದು. ಆದರೆ ವಕ್ರಕುಜನ ಅಷ್ಟಮ ದೃಷ್ಟಿ ಮಾತೃಕಾರಕ ಚಂದ್ರ ಹಾಗೂ ಶನಿ ಮೇಲೆ ಇರೋದರಿಂದ ತಾಯಿ ಯೋಗಕ್ಷೇಮದ ಚಿಂತೆ ಸ್ವಲ್ಪ ಚಿಂತಾಜನಕವಾಗ್ಬೋದು. ದ್ವಿತೀಯ ಸಪ್ತಮಾಧಿಪತಿ ಶುಕ್ರ ಕರ್ಮಸ್ಥಾನದಲ್ಲಿದ್ದರೆ ಒಳ್ಳೆಯದೇ, ಆದರೆ ಪತಿ ಪತ್ನಿಯರಲ್ಲಿ ಸಾಮ್ಯತೆ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಹಾಗೆಯೇ ಶುಕ್ರ ವಾಹನಕಾರಕನಾಗಿ ವಾಹನ ಸ್ಥಾನದ ಮೇಲೆ ದೃಷ್ಟಿ ಹಾಕಿ ಕುಜನ ದೃಷ್ಟಿಗೆ ಈಡಾಗಿರೋದ್ರಿಂದ ವಾಹನ ಅಪಘಾತ ಹಾಗೂ ವಿದ್ಯುತ್ ಅಥವಾ ಬೆಂಕಿ ಅವಘಡ ಸಾಧ್ಯ. ವ್ಯಯಸ್ಥಾನದಲ್ಲಿ ರಾಹು ಇರೋದ್ರಿಂದ ನಂಬಿರೋ ಕೆಲಸದವರಿಂದ ವಂಚನೆಯಿಂದ ಹಣ ಕಳ್ಕೋಬಹುದು. ಷಷ್ಠದಲ್ಲಿ ಕೇತು ಇದ್ದರೆ ಹೊಟ್ಟೆಯಲ್ಲಿ ವರ್ಮ್ಸ್ ಅಂದರೆ ಜಂತುಳ ಅಂತ ಹೇಳ್ತೀವಲ್ಲದು ಪದೇ ಪದೇ ಸಂಕಟ, ಹೊರಗೆ ಅದು ಇದು ಕಂಡದೆಲ್ಲ ತಿನ್ನಬಾರ್ದು. ಕುಜನ ಪ್ರಭಾವದಿಂದ ಲಿಫ್ಟ್ಸ್, ಎಲಿವೇಟರ್ಸ್, ಎಸ್ಕಲೇಟರ್ಸ್ ಅಥವಾ ಮೆಟ್ಲುಗಳಲ್ಲಿ ಅಪಘಾತದ ಸಾಧ್ಯತೆ ಇರುತ್ತೆ. ಅಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಪಂಚಮಾಧಿಪತಿ ರವಿ ಹಾಗೂ ತೃತೀಯ ಷಷ್ಠ್ಯಾಧಿಪತಿ ವಕ್ರ ಬುಧನ ಅಷ್ಟಮ ಸ್ಥಾನದಿಂದ ಮೇಷರಾಶಿಯವರ ಒಡ ಹುಟ್ಟದವರ ಮಕ್ಕಳಿಂದ ಮನಸ್ಸಿಗೆ ಅವರಿಗೆ ನೋವು ಉಂಟಾಗ್ಬೋದು. ಇಷ್ಟು ಮೇಷರಾಶಿಗೆ ಸಂಬಂಧಪಟ್ಟಿದ್ದು. ವೃಷಭ ರಾಶ್ಯಾಧಿಪತಿ ಶುಕ್ರ ಭಾಗ್ಯಸ್ಥಾನದಲ್ಲಿ ಇರೋದು ಒಳ್ಳೆಯದೇ, ಅಂದರೆ ಅಲ್ಲಿಂದ 9ನೇ ಮನೆ ಮಕರದಲ್ಲಿದ್ದಾನೆ. ಆದರೆ ಶುಕ್ರನ ಮೇಲೆ ಸಪ್ತಮ ವ್ಯಯಾಧಿಪತಿ ನೀಚ ವಕ್ರ ಕುಜನ ದೃಷ್ಟಿ, ಅಪೋಸಿಷನ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ, ಅದಿರೋದ್ರಿಂದ ಅಶುಭಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. ಗಂಡ ಹೆಂಡತಿಯರಲ್ಲಿ ಯಾರಲ್ಲಿ ಸಾಮ್ಯತೆ ಮೊದಲಿಂದ ಇಲ್ವೋ ಅಂದರೆ ಕೆಲವರು ಕಿತ್ತಾಡ್ತಾ ಇರ್ತಾರೆ ಜಾಸ್ತಿ, ಈ 49 ದಿನಗಳು ಅತಿರೇಕಕ್ಕೆ ಹೋಗಬಹುದು. ಸಾಮ್ಯತೆ ಇಲ್ಲದ ದಂಪತಿಗಳು ಬಹಳ ಬಹಳ ತಾಳ್ಮೆ ವಹಿಸಬೇಕು. ಇಲ್ಲದಿದ್ದರೆ ಸರಿಪಡಿಸ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿಗಳು ಉಂಟಾಗ್ಬೋದು. ಹಾಗೆಯೇ ವೃಷಭ ರಾಶಿಯ ಉದ್ಯಮಿಗಳು ಯಾರು ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಾರೋ ಆ ಪಾರ್ಟ್ನರ್ಶಿಪ್ಪಲ್ಲಿ ಬಿರುಕು ಬಿಟ್ಕೋಬೋದು. ನೀವು ಎಷ್ಟೇ ವರ್ಷಗಳದ್ದು ಪಾರ್ಟ್ನರ್ಶಿಪ್ ಆಗಿದ್ದರೂ ಅದು ನಿಮ್ಮ ಜಾತಕದಲ್ಲಿ ಸ್ವಲ್ಪ ಆ ಥರ ಇದ್ದರೆ ಬಿರುಕು ಬಿಟ್ಕೊಳ್ಳುತ್ತೆ. ತೃತೀಯದಲ್ಲಿ ಭ್ರಾತೃಕಾರಕ ಕುಜ ವಕ್ರ ಹಾಗೂ ನೀಚ ಆಗಿರೋದ್ರಿಂದ ಕಾರಕೋ ಭಾವನಾಶಾಯ ಅಂತ ಹೇಳೋ ಹಾಗೆ ಒಡ ಹುಟ್ಟಿದವರಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಒಡ ಹುಟ್ಟಿದವರಿಗೆ ಅಶುಭ ಉಂಟಾಗಿ ಮನಸ್ಸಿಗೆ ಬಹಳ ನೋವುಂಟಾಗ್ಬೋದು. ರಾಶಿಯಲ್ಲಿ ಗುರು ಇರೋದು ಅದು ಬಹಳ ಒಳ್ಳೆಯದೇ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಖಂಡಿತವಾಗಿ ಜನ್ಮಗುರು ನರೋದುಕಂ ಅಂತ ಹೇಳ್ತೀವಲ್ಲ, ಅದು ಒಳ್ಳೆಯದಲ್ಲ.
ಪಂಚಮದಲ್ಲಿ ಕೇತು ಇರೋದ್ರಿಂದ ಪಂಚಮಾಧಿಪತಿ ಬುಧ ಕೀಟ ರಾಶಿಯಲ್ಲಿ, ವೃಶ್ಚಿಕಕ್ಕೆ ಕೀಟ ರಾಶಿ ಅಂತೀವಿ, ವಕ್ರನಾಗಿರೋದ್ರಿಂದ ಮಕ್ಕಳ ಅಹಂಕಾರದ ವರ್ತನೆಯಿಂದ ಮನಸ್ಸಿಗೆ ಬೇಸರಗಳು ಉಂಟಾಗುತ್ತೆ. ರವಿ ಸಪ್ತಮದಲ್ಲಿ ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಉಂಟು ಮಾಡ್ತಾನೆ. ಕರ್ಮಸ್ಥಾನಾಧಿಪತಿ ಶನಿ ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಇರೋದು ಒಳ್ಳೆಯದು. ತೃತೀಯಾಧಿಪತಿ ಚಂದ್ರ ಕೂಡ ದಶಮದಲ್ಲಿರೋದು ನೌಕರಿಗೆ ಹಾಗೂ ಬಿಸ್ನೆಸ್ಗೆ ಒಳ್ಳೆಯದೇ. ಆದರೆ ಕುಜನ ಅಷ್ಟಮ ದೃಷ್ಟಿಯಿಂದ ವೃತ್ತಿಯಲ್ಲಿ ವಿಪರೀತ ಒತ್ತಡಗಳು ಉಂಟಾಗುತ್ತೆ. ಲಾಭಸ್ಥಾನದಲ್ಲಿ ರಾಹು ಇದ್ದರೆ ಹಣಕಾಸಿನ ವಿಷಯಕ್ಕೆ ಒಳ್ಳೆಯದೇ. ಆದರೆ ದುಂದು ವೆಚ್ಚ ಯಾವುದಕ್ಕೆ ಖರ್ಚು ಮಾಡಬಾರ್ದು ಅಷ್ಟು ಖರ್ಚಾಗುತ್ತೆ. ಇಷ್ಟು ವೀಕ್ಷಕರೇ ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಮಿಥುನ ರಾಶಿ. ರಾಶ್ಯಾಧಿಪತಿ ಬುಧ ಷಷ್ಠದಲ್ಲಿ ಬಲಹೀನನಾಗಿದ್ದಾನೆ, 6ನೇ ಮನೆಯಲ್ಲಿ ವಕ್ರಗತನಾಗಿದ್ದಾನೆ. ಆರೋಗ್ಯದಲ್ಲಿ ಏರುಪೇರು, ಯಾಕಂದರೆ 6ನೇ ಮನೆಗೆ ನಾವು ರೋಗಸ್ಥಾನ ಅಂತ ಹೇಳ್ತೀವಿ. ರಕ್ತದಲ್ಲಿ ಏರುಪೇರು, ಶುಗರ್ ಆಗ್ಬೋದು, ಬ್ಲಡ್ ಪ್ರೆಷರ್ ಆಗ್ಬೋದು, ಕೊಲೆಸ್ಟ್ರಾಲ್ ಆಗ್ಬೋದು, ಈ ಸಮಸ್ಯೆಗಳು ಹೆಚ್ಚಾಗ್ಬೋದು. ದ್ವಿತೀಯದಲ್ಲಿ ರೋಗಸ್ಥಾನಾಧಿಪತಿ ಕುಜನಿಂದ ಬಾಯಿ ಆಡಿಸೋದ್ರಲ್ಲಿ ಕಷ್ಟ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಸೈಡಲ್ಲಿ ಒಂದು ಸರ್ತಿ ಇಟ್ಕೊಂಡ್ಬಿಡುತ್ತೆ. ಅದು ಯಾಕೆ ಅಂತ ಹೇಳೋಕ್ಕಾಗಲ್ಲ, ದಂತವೈದ್ಯರು ಹೇಳಬೇಕಾಗತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ. ನಾಲಿಗೆಯಲ್ಲಿ ಹುಣ್ಣಾಗ್ಬೋದು, ಏನೋ ಒಂಥರ ಮುಜುಗರ ಇರುತ್ತೆ. ಚತುರ್ಥದಲ್ಲಿ ಕೇತು ಇದ್ದರೆ ಮನೆಯಲ್ಲಿ ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ ಉಪಕರಣಗಳು ಸದಾ ಕೆಡ್ತಾನೆ ಇರುತ್ತೆ. ತಾಯಿ ಜೊತೆ ವೈರತ್ವ ಉಂಟಾಗುತ್ತೆ. ಅಷ್ಟಮದಲ್ಲಿ ಪಂಚಮಾಧಿಪತಿ ಶುಕ್ರ ಇದ್ದರೆ ಇನ್ಶೂರೆನ್ಸಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಅನಿರೀಕ್ಷಿತ ಲಾಭ. ಆದರೆ ಮಿಥುನ ರಾಶಿಯವರ ಮಕ್ಕಳಿಗೆ ವಾಹನ ಅಪಘಾತದ ಸಾಧ್ಯತೆಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. 9ನೇ ಮನೆ ಪಿತೃಸ್ಥಾನದಲ್ಲಿ ಚಂದ್ರ ಹಾಗೂ ಶನಿ ಇರೋದು ಒಳ್ಳೆಯದೇ. ಆದರೆ ಕುಜನ ಅಷ್ಟಮ ದೃಷ್ಟಿ ತಂದೆಯ ಪಾದಗಳಲ್ಲಿ ಪೆಟ್ಟು ಹಾಗೂ ಹುಣ್ಣುಗಳು, ಫಂಗಲ್ ಇನ್ಫೆಕ್ಷನ್ಸ್ ಆ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಕರ್ಮಸ್ಥಾನದಲ್ಲಿ ರಾಹು ಇದ್ದರೆ ಬಿಸ್ನೆಸ್ಗಾಗಿ 1-2 ವಿದೇಶ ಪ್ರಯಾಣಗಳು ಲಭ್ಯ ಆಗ್ಬೋದು. ಅದರಲ್ಲೂ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರಿಗೆ ಚೆನ್ನಾಗಿರುತ್ತೆ. ಸಪ್ತಮಾಧಿಪತಿ ಗುರು ವ್ಯಯಸ್ಥಾನದಲ್ಲಿದ್ದರೆ ಪತ್ನಿಯ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಅದರಿಂದ ಚಿಂತೆ ಕೂಡ ಹೆಚ್ಚಾಗಬಹುದು. ಇಷ್ಟು ವೀಕ್ಷಕರೇ ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು. ಕಟಕ. ರಾಶ್ಯಾಧಿಪತಿ ಚಂದ್ರ ಅಷ್ಟಮದಲ್ಲಿ ಅಷ್ಟಮಾಧಿಪತಿ ಶನಿ ಜೊತೆ ಇರೋದು ಒಳ್ಳೆಯದಲ್ಲ. ಹಾಗೆಯೇ ಅಷ್ಟಮದ ಮೇಲೆ ನೀಚ ವಕ್ರ ಅಷ್ಟಮ ದೃಷ್ಟಿ ಇರೋದು ಕುಜಂದು ಚಂದ್ರನ ಮೇಲೂ ಇರೋದು ಖಂಡಿತವಾಗಿ ಒಳ್ಳೆಯದಲ್ಲ. ಕಟಕ ರಾಶಿಯವರಿಗೆ ಕಾರಣಾಂತರಗಳಿಂದ ಸ್ವಲ್ಪ ಖಿನ್ನತೆ ಉಂಟಾಗ್ಬೋದು, ಪದೇ ಪದೇ ಮೂಡ್ ಆಫ್ ಆಗ್ಬೋದು, ಮೈಲ್ಡ್ ಡಿಪ್ರೆಷನ್ ಥರ ಆಗ್ಬೋದು. ಒಂದು ಸರ್ತಿ ಅವ್ರಿಗೆ ಯಾಕೆ ಆಗುತ್ತೆ ಅಂತ ಅವ್ರಿಗೂ ಗೊತ್ತಾಗಲ್ಲ, ಅವ್ರ ಜೊತೆಲಿರೋರಿಗೂ ಗೊತ್ತಾಗೋದಿಲ್ಲ. ಮೈಯೆಲ್ಲ ಏನೋ ಮುಜುಗರ ಆಗ್ಬೋದು, ಎಲ್ಲೋ ಚುಚ್ಚಿದಂಗೆ ಆಗ್ಬೋದು, ತಲೆಯಲ್ಲಿ ಪದೇ ಪದೇ ಸ್ವಲ್ಪ ನವೆ ಅಥವಾ ಡ್ಯಾಂಡ್ರಫ್ ಆಗ್ಬೋದು, ಸ್ವಲ್ಪ ಮಟ್ಟಿಗೆ ತಲೆನೋವು ಆಗಾಗ ಬರ್ಬೋದು. ಯಾವುದೂ ಗಾಬರಿ ಪಡಬೇಕಾಗಿಲ್ಲ, ಬಟ್ ಸಣ್ಣದಾಗಿ ಬರ್ತಾ ಇರುತ್ತೆ. ಹೊಟ್ಟೆ ಕೂಡ ಕೆಡ್ಬೋದು, ಅದಕ್ಕೆ ಅದು ಇದು ತಿನ್ನಕ್ಕೆ ಹೋಗಬಾರ್ದು. ಸಪ್ತಮದಲ್ಲಿ ಸುಖಸ್ಥಾನಾಧಿಪತಿ ಹಾಗೂ ಲಾಭಾಧಿಪತಿ ಶುಕ್ರ ಇರೋದು ಒಳ್ಳೆಯದೇ. ಆದರೆ ಈ ಬಾರಿ ದಂಪತಿಗಳಲ್ಲಿ ಹಣದ ವಿಷಯಕ್ಕೆ ಜಗಳಗಳು ಆಗಬಹುದು. ನೋಡಿ ವೀಕ್ಷಕರೇ, ದಾಂಪತ್ಯ ಚೆನ್ನಾಗಿರಬೇಕು ಅಂದರೆ ದಂಪತಿಗಳು ಸ್ನೇಹಿತರ ಥರ ಇರಬೇಕು, ಒಬ್ಬರಿಗೊಬ್ಬರು ಗೌರವ ಕೊಡಬೇಕು, ಯಾವುದೇ ರೀತಿಯಲ್ಲಿ ಗುಟ್ಟುಗಳು ಇರಬಾರ್ದು. ಹಾಗೆಯೇ ಒಬ್ಬರನ್ನೊಬ್ಬರು ಬೇರೆ ಯಾರಿಗೂ ಬಿಟ್ಟುಕೊಡಬಾರ್ದು. ಪಂಚಮದಲ್ಲಿ ತೃತೀಯ ವ್ಯಯಾಧಿಪತಿ ಬುಧ ಇದ್ದರೆ ಮಕ್ಕಳ ಅಹಂಕಾರ ವರ್ತನೆಯಿಂದ ಕಟಕ ರಾಶಿಯವರಿಗೆ ಮನಸ್ಸಿಗೆ ನೋವು. ಹಾಗೆಯೇ ಈ ರಾಶಿಯ ಗರ್ಭಿಣಿಯರು ಬಹಳ ಜಾಗ್ರತೆ ವಹಿಸಬೇಕು. ಇಲ್ಲದಿದ್ದರೆ ಯಾರೋ ಹೇಳಿದ್ರು ಅಂತ ವಿಚಿತ್ರ ಪೂಜೆ ಮಾಡಿಸಿ ಅದರಿಂದ ಬಹಳ ನೋವು ಉಂಟಾಗ್ಬೋದು. ಈಗ ಬಹಳ ಜನ ಕ್ಲೈಂಟ್ಸ್ ನಂಗೆ ಹೇಳ್ತಾ ಇರ್ತಾರೆ ವೀಕ್ಷಕರೇ, ಅವ್ರು ಯಾರೋ ಸ್ವಾಮೀಜಿಗಳು ಬಂದಿದ್ರು, ಈ ಪೂಜೆ ಮಾಡಿ ಇಲ್ಲದ್ರೆ ನೀವು ಸತ್ತೋಗ್ತೀರಾ ಅಂತ ಹೇಳಿದ್ರು, ಹಿಂಗಾಗ್ಬಿಡುತ್ತೆ ಅಂತ ಹೇಳಿದ್ರು. ಹೀಗೆಲ್ಲ ಮಾಡಿ ಭಾಳ ಹೆದರ್ಸ್ಬಿಟ್ಟು ಇಲ್ಲದೇ ಇರೋ ಪೂಜೆಗಳೆಲ್ಲ ಮಾಡ್ತಾರೆ. ಹಂಗೆಲ್ಲ ಮಾಡಿಸೋದ್ರಿಂದ ಎಡವಟ್ಟುಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಮೋಸ ಹೋಗಬೇಡಿ. 9ನೇ ಮನೆಯಲ್ಲಿ ಜಲತತ್ವ ರಾಶಿಯಲ್ಲಿ ರಾಹು ಇದ್ದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯಾಪಾರಿಗಳಿಗೆ ಒಳ್ಳೆಯದು. ಹಾಗೆಯೇ 9ನೇ ಅಧಿಪತಿ ಗುರು ವಕ್ರನಾಗಿ ಲಾಭದಲ್ಲಿದ್ದರೆ ತಂದೆಯಿಂದ ಸ್ವಲ್ಪ ಧನ ಸಹಾಯ ಆಗುತ್ತೆ. ಹಾಗೆಯೇ 9ನೇ ಮೇಲೆ ರಾಹು ಇದ್ದರೆ ಗುರು ಮನೆಗೆ ಗುರು ಬಂದ್ಬಿಟ್ಟು ವಿದ್ಯಾಕಾರಕನಾಗಿರೋದ್ರಿಂದ ಸಂಭಾವಿತರಿಗೆ ಯಾರು ಪ್ರಯತ್ನ ಪಡ್ತಾರೋ ಮುಂದಕ್ಕೆ ಫರ್ದರ್ ಎಜುಕೇಷನ್ಗೆ ಓವರ್ಸೀಸ್ ಹೋಗೋಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ವಿದ್ಯಾಕಾರಕನ ಗುರು ಪಂಚಮದ ಮೇಲೆ ದೃಷ್ಟಿ ಹಾಕೋದ್ರಿಂದ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲ್ಲ ಅಂದ್ಕೊಳ್ತಾರೆ, ಬಟ್ ಒಳ್ಳೆಯದಾಗತ್ತೆ.
ಕುಜನ ಪ್ರಭಾವ ಹೆಚ್ಚಿರೋದ್ರಿಂದ ಕಟಕ ರಾಶಿಯವರಿಗೆ ಬೇಗ ಸುಸ್ತಾಗಬಹುದು, ಸ್ವಲ್ಪ ಸೋಮಾರಿತನ ಕೂಡ ಇರುತ್ತೆ. ರಾಶಿಯ ಮೇಲೆ ಶುಕ್ರನ ದೃಷ್ಟಿ ಇರೋದ್ರಿಂದ ಇದೆಲ್ಲದರ ನಡುವೆ ಒಳ್ಳೆಯ ಭೋಜನಗಳು, ಒಳ್ಳೆಯ ಬಟ್ಟೆಗಳು, ಒಳ್ಳೆಯ ನಿದ್ದೆಗಳು ಇವೆಲ್ಲ ಇರುತ್ತೆ. ತೃತೀಯದಲ್ಲಿ ಕೇತು ಇದ್ದರೆ ಪುಣ್ಯಕ್ಷೇತ್ರ ದರ್ಶನ. ಇಷ್ಟು ಕಟಕ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಸಿಂಹರಾಶಿ. ರಾಶ್ಯಾಧಿಪತಿ ರವಿ ಚತುರ್ಥದಲ್ಲಿ ಧನಸ್ಥಾನಾಧಿಪತಿ ಹಾಗೂ ಲಾಭಸ್ಥಾನಾಧಿಪತಿ ಬುಧನ ಜೊತೆ ಇದ್ದರೆ ಸಂಪಾದನೆಗೆ ಒಳ್ಳೆಯದೇ. ಹಾಗೆಯೇ ಕರ್ಮಸ್ಥಾನದಲ್ಲಿ ಗುರು ಇದ್ದರೆ ವೃತ್ತಿ ಜೀವನದಲ್ಲಿ ಅಂದರೆ ನೌಕರಿ ಇರ್ಬೋದು ಅಥವಾ ಉದ್ಯಮ ಇರ್ಬೋದು, ಯಶಸ್ಸು ಕಾಣಬಹುದು. ಆದರೆ ಸಿಂಹರಾಶಿಯ ಸರ್ಕಾರಿ ನೌಕರಿಗೆ ಇಷ್ಟವಿಲ್ಲದ ಸ್ಥಳಕ್ಕೆ ಸ್ಥಾನ ಪಲ್ಲಟಾಗ್ಬೋದು. ಷಷ್ಠದಲ್ಲಿ ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದರೆ ಜೊತೆಯಲ್ಲಿ ಕುಜನ ದೃಷ್ಟಿ ಇರೋದರಿಂದ ಕೆಲಸದ ಒತ್ತಡಗಳು ಕೂಡ ಹೆಚ್ಚಾಗಬಹುದು, ಜವಾಬ್ದಾರಿಗಳು ಹೆಚ್ಚಾಗುತ್ತೆ, ದಣಿವು ಜಾಸ್ತಿ ಆಗುತ್ತೆ. ಸಪ್ತಮದಲ್ಲಿ ಶನಿ ಸ್ವಕ್ಷೇತ್ರ ಹಾಗೂ ಮೂಲ ತ್ರಿಕೋಣದಲ್ಲಿರೋದು ಒಳ್ಳೆಯದು. ಸಂಭಾವಿತರಿಗೆ ಹಾಗೂ ಈ ರಾಶಿಯ ಪ್ರೇಮಿಗಳಿಗೆ ಮದುವೆ ನಿಶ್ಚಯ ಆಗಬಹುದು. ಅಷ್ಟಮದಲ್ಲಿ ರಾಹು ಇದ್ದರೆ ಸಿಂಹ ರಾಶಿಯರು ಯಾರು ಗುಟ್ಟಾಗಿ ಹಣದ ವ್ಯವಹಾರ ನಡೆಸ್ತಿರ್ತಾರೋ, ಅಂದರೆ ಇಲ್ಲೀಗಲ್ ಚಿಟ್ ಫಂಡ್ಸು, ಸಾಲ ಕೊಡೋದು ಕಾನೂನು ಬಾಹಿರವಾಗಿ ಅಂಥವರು ಅವರ ವ್ಯವಹಾರಗಳ ಅಂತ್ಯ ಕಾಣಬಹುದು. ರಾಷ್ಟ್ರಾಧಿಪತಿ ಸೂರ್ಯನ ಮೇಲೆ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಸಿಂಹ ರಾಶಿಯ ಹೃದ್ರೋಗಿಗಳಿಗೆ ಕಷ್ಟಕಾಲ ವೀಕ್ಷಕರೇ. ವ್ಯಯಸ್ಥಾನದಲ್ಲಿ ವಕ್ರ ನೀಚ ಕುಜ ಇದ್ದರೆ ಜಲಗಂಡಾಂತರಗಳು ಸಾಧ್ಯ. ಹಾಗೆಯೇ ಜಲಸ್ಥಳಗಳಲ್ಲಿ ಬಹಳ ಜಾಗ್ರತೆ ವಹಿಸಬೇಕಾಗುತ್ತೆ. ದ್ವಿತೀಯದಲ್ಲಿ ಕೇತು ಇದ್ದರೆ ಸುಶ್ರುತ ಸಂಹಿತದ ಪ್ರಕಾರ ರಿಸೀಡಿಂಗ್ ಗಮ್ಸ್, ಅಂದರೆ ಕೆಲವ್ರಿಗೆ ಅಂದರೆ ಆ ಗಮ್ಸ್ ಎಲ್ಲ ಕೆಳಗೆ ಇಳಿದ್ಬಿಡ್ತು ನೋಡಿ, ಇಲ್ಲೆಲ್ಲ ಕೊನೆಗೆ ಅದರದ್ದು ರೂಟ್ಸ್ ಎಲ್ಲ ಇದಾಗ್ಬಿಡುತ್ತಲ್ಲ, ಅದು ಸರಿಯಾಗಿ ಡಾಕ್ಟ್ರ್ ಹೇಳಬೇಕಾಗತ್ತೆ. ಆ ಥರ ಉಂಟಾಗ್ಬೋದು. ಹಲ್ಲುಗಳಿಗೆ ವಿಚಿತ್ರ ಕಾಯಿಲೆ ತೋರಿಸ್ಕೋಬೋದು. ಇದಕ್ಕೆಲ್ಲ ಒಳ್ಳೆಯ ಡೆಂಟಿಸ್ಟ್ ಸಲಹೆ ಪಡ್ಕೋಬೇಕು. ಇಷ್ಟು ಸಿಂಹರಾಶಿಯ ಫಲಾಫಲಗಳು. ಈಗ ಕನ್ಯಾ ರಾಶಿಯಲ್ಲಿ ಕೇತು ಇದ್ದರೆ ಕನ್ಯಾ ರಾಶಿಯವರಿಗೆ ಆಗಾಗ ಸೋಂಕುಗಳು ಕಾಣಿಸ್ಕೋಬೋದು. ನೋಡಿ ವೀಕ್ಷಕರೇ, ನನ್ನ ದೀರ್ಘ ಅನುಭವದಲ್ಲಿ ಹೆಚ್ಚು ಕಡಿಮೆ 90% ಕೇಸಸ್ಸಲ್ಲಿ ಯಾರಿಗೆ ಲಗ್ನದಲ್ಲಿ ಕೇತು ಇರ್ತಾನೋ ಅವರಿಗೆ ಯಾವುದೋ ರೀತಿಯ ಅಲರ್ಜಿ ಇದ್ದೇ ಇರುತ್ತೆ. ಈಗ ಕನ್ಯಾ ರಾಶಿಯವರಿಗೆ ಕೇತು ಗೋಚಾರ ಅಷ್ಟು ಸಮಾಧಾನವಾಗಿಲ್ಲ. ಯಾರಿಗೆ ಚಂದ್ರನ ಮೇಲೆ ಅಂದರೆ ಜನ್ಮರಾಶಿ ಮೇಲೆ ಗೋಚಾರದಲ್ಲಿ ಕೇತು ಬರ್ತಾನೋ ಸದ್ಯಕ್ಕೆ ಕನ್ಯಾ ರಾಶಿಯವರಿಗೆ ಏನಾದರೂ ಚುಚ್ಚುಮದುಗಳಿರುತ್ತೆ, ಎಲ್ಲೋ ವಿಚಿತ್ರವಾಗಿ ಗುಳ್ಳೆ ಬರ್ಬೋದು. ಹಾಗೆಯೇ ಈ ರೀತಿಯಲ್ಲಿ ಗೋಚಾರಗಳಲ್ಲಿ ವಿಚಿತ್ರ ಏನಂದರೆ ಸೊಳ್ಳೆಗಳಿಂದ ಹಾಗೂ ಕೀಟಗಳಿಂದ ಕಚ್ಚಿಸ್ಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಅದರಿಂದ ಸೋಂಕುಗಳು ಕೂಡ ಹೆಚ್ಚಾಗ್ಬೋದು. ಇನ್ನು ಬುಧ ಹಾಗೂ ರವಿ ತೃತೀಯದಲ್ಲಿದ್ದು ಬುಧ ವಕ್ರನಾಗಿ ಕೀಟರಾಶಿಯಲ್ಲಿದ್ದರೆ ಈ 49 ದಿನ ನೀವೇನಾದರೂ ಹೊರ ದೇಶಗಳಿಗೆ ಪ್ರಯಾಣ ಬೆಳೆಸಿದರೆ ಅಲ್ಲಿ ನಿಮಗೆ ಇಮ್ಮಿಗ್ರೇಷನ್ ಅಥಾರಿಟೀಸಿಂದ ಸ್ವಲ್ಪ ಹಿಂಸೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೋಂಕು ಹೆಚ್ಚಾಗಿ ಹೊರ ದೇಶದಲ್ಲಿ ಪ್ರವೇಶ ಇಲ್ಲದೆ ಆ ರೀತಿಯಲ್ಲಿ ಏನಾದರೂ ಆಗ್ಬೋದು, ನಿಮ್ಮನ್ನು ಡಿಪೋರ್ಟ್ ಮಾಡಿಬಿಡ್ಬೋದು. ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿ ಇಟ್ಕೊಂಡು ಆರೋಗ್ಯ ಕಾಪಾಡಿಕೊಳ್ಳಿ. ಇದೆಲ್ಲ ನಾನು ನನ್ನ 47 ವರ್ಷದ ಅನುಭವದಿಂದ ತಮಗೆ ಹೇಳ್ತಾ ಇದ್ದೀನಿ. ಸಪ್ತಮಾಧಿಪತಿ ಗುರು ವಕ್ರ, ಹಾಗೆಯೇ ರಾಶ್ಯಾಧಿಪತಿ ಬುಧ ಕೂಡ ವಕ್ರ. ಒಬ್ಬರೆದುರು ಒಬ್ಬರಿದ್ದಾರೆ, ಅಂದರೆ ವಕ್ರ ಗುರು ವಕ್ರ ಬುಧ ಆಪೋಸಿಟಲ್ಲಿದ್ದಾರೆ. ಹೀಗಾಗಿ ಕನ್ಯಾ ರಾಶಿಯವರ ಮದುವೆ ನಿಶ್ಚಯ ಆಗಿದ್ದರೆ ವರ ಹಾಗೂ ವಧು ಪರಸ್ಪರ ನಿರ್ಧಾರ ಮಾಡಿಕೊಂಡು ಕಾರಣಾಂತರಗಳಿಂದ ಮದುವೆನ ರದ್ದುಪಡಿಸ್ಕೋಬಹುದು. ಪಂಚಮದಲ್ಲಿ ಶುಕ್ರ ಇದ್ದು ಅದರ ಮೇಲೆ ನೀಚ ವಕ್ರ ಕುಜನ ದೃಷ್ಟಿ ಇದ್ದರೆ ನಿಮ್ಮ ಎಳೆಯ ಮಕ್ಕಳಿಗೆ ವಾಹನ ಅಪಘಾತ ಉಂಟಾಗುವುದು. ಅಂದರೆ ನಿಮ್ಮ ಚಿಕ್ಕ ಮಕ್ಕಳಿರ್ತಾರಲ್ಲ, ಅಂದರೆ 7 ವರ್ಷ 10 ವರ್ಷದ ಮಕ್ಕಳಿರ್ತಾರಲ್ಲ, ಅವರು 2 ವೀಲರ್ ಅಥವಾ ಕಾರ್ ಸೈಕಲ್ ಅಥವಾ ಯಾರೂ ಇಲ್ಲದೇ ಇರುವಾಗ ಎಕ್ಸ್ಪೆರಿಮೆಂಟ್ ಮಾಡಿ ದೊಡ್ಡ ಹಾನಿಗೆ ತುರ್ತು ಉಂಟಾಗ್ಬೋದು. ಷಷ್ಠದಲ್ಲಿ ಶನಿ ಹಾಗೂ ಲಾಭಾಧಿಪತಿ ಚಂದ್ರ ಇದ್ದರೆ ಯಾವುದೋ ರೀತಿಯಲ್ಲಿ ಶತ್ರುಗಳಿಂದ ಧನ ಲಾಭ ಬರುತ್ತೆ, ಕಾಂಪನ್ಸೇಷನ್ ಈ ರೀತಿ ಬರಬಹುದು. ಸಪ್ತಮದಲ್ಲಿ ರಾಹು ಇದ್ದು ಸಪ್ತಮಾಧಿಪತಿ ಗುರು ವಕ್ರನಾಗಿ ಶುಕ್ರನ ಮನೆಯಲ್ಲಿರೋದ್ರಿಂದ ಈ ರಾಶಿಯ ಪ್ರೇಮಿಗಳಿಗೆ ಕಲ್ಯಾಣ ಯೋಗ. ಆದರೆ ಆತುರ ಪಡೆದೆ ದಯವಿಟ್ಟು ಮೊದಲು ಪೋಷಕರಿಗೆ ತಿಳಿಸಿ ಆ ನಂತರ ಮುಂದಕ್ಕೆ ಹೋಗಿ ಅಂತ ನಂದು ಅಡ್ವೈಸು. ಲಾಭಸ್ಥಾನದಲ್ಲಿ ಕುಜ ಜಲತತ್ವ ರಾಶಿಯಲ್ಲಿದ್ದರೆ
ನೀರಾವರಿ ಜಮೀನು ಖರೀದಿ ಮಾಡುವಂಥ ಯೋಗ ಇರ್ಬೋದು. ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ನೀವು ಪರ್ಚೇಸ್ ಮಾಡ್ಕೋಬೋದು. ಇಷ್ಟು ವೀಕ್ಷಕರೇ ಕನ್ಯಾ ರಾಶಿಗೆ ಸಂಬಂಧಪಟ್ಟಿತ್ತು. ಈಗ ತುಲಾ ರಾಶಿಯ ಮೇಲೆ ಕುಜನ ಚತುರ್ಥಿ ದೃಷ್ಟಿ ಇದೆ. ತುಲಾ ರಾಶಿಯವರಿಗೆ ಒತ್ತಡಗಳು ಹೆಚ್ಚಾಗಿರುತ್ತೆ. ಇಲ್ಲಿ ವಿಚಿತ್ರ ಏನಂದರೆ ರಾಶಿಯ ಮೇಲೆ ಹಾಗೂ ರಾಶ್ಯಾಧಿಪತಿ ಶುಕ್ರನ ಮೇಲೂ ವಕ್ರ ನೀಚ ಕುಜನ ದೃಷ್ಟಿ ಇದೆ. ಅಂದರೆ ತುಲಾ ಮೇಲೂ ಇದೆ, ಶುಕ್ರನ ಮೇಲೂ ಇದೆ. ಇದರಿಂದ ತುಲಾ ರಾಶಿಯವರೆಗೂ ವಾಹನ ಅಪಘಾತದ ಸಾಧ್ಯತೆ ಇರುತ್ತೆ. ಹಾಗೆಯೇ ಪತಿ ಪತ್ನಿಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದು. ತುಲಾ ರಾಶಿಯವರಿಗೆ ಹೊಸ ವಾಹನ ಖರೀದಿ ಮಾಡೋ ಆಸೆ ಇದ್ದರೆ ಅದನ್ನು ದೂರ ಇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಂಚಮದಲ್ಲಿ ಪಂಚಮಾಧಿಪತಿ ಶನಿ ಹಾಗೂ ಕರ್ಮಸ್ಥಾನಾಧಿಪತಿ ಚಂದ್ರ ಇರೋದ್ರಿಂದ ತುಲಾ ರಾಶಿಯವರ ಮಕ್ಕಳ ಮನಸ್ಸಲ್ಲಿ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಹೊಸ ಆಲೋಚನೆಗಳು ಬರಬಹುದು. ದ್ವಿತೀಯದಲ್ಲಿ ಭಾಗ್ಯಾಧಿಪತಿ ವಕ್ರಬುಧ ಹಾಗೂ ಲಾಭಾಧಿಪತಿ ರವಿ ಇರೋದ್ರಿಂದ ತುಲಾ ರಾಶಿಯವರ ಸಾಧನೆ ಇನ್ನಷ್ಟು ಮುಂದುವರಿಯುತ್ತೆ. ಹಾಗೆಯೇ ಲಾಭಗಳು ಚೆನ್ನಾಗಿ ಬರುತ್ತೆ. ತುಲಾ ರಾಶಿಯ ಚಿತ್ತ ಹಾಗೂ ಸ್ವಾತಿ ನಕ್ಷತ್ರಗಳಿಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ಬೋದು, ಒತ್ತಡಗಳು ಹೆಚ್ಚಾಗ್ಬೋದು. ವಿಶಾಖ ನಕ್ಷತ್ರದವರಿಗೆ ಸ್ವಲ್ಪ ವಾಸಿ. 12ನೇ ಮನೆಯಲ್ಲಿ ಕೇತು ಇದ್ದರೆ ತುಲಾ ರಾಶಿಯವರಿಗೆ ಹುಸಿ ಸ್ವಾಮೀಜಿಗಳು ಅಥವಾ ದೇವತಾ ಮನುಷ್ಯರಿಂದ ಸ್ವಲ್ಪ ನಷ್ಟ ಉಂಟಾಗುತ್ತೆ. ಈಗೇನಾಗ್ತದೆ ವೀಕ್ಷಕರೇ, ಭಾಳ ಜನ ನನ್ನ ಕ್ಲೈಂಟ್ಸ್ ಹೇಳ್ತಾರೆ, ಪಾಪ ಯಾರೋ ಸ್ವಾಮೀಜಿಗಳು ಮನೆಗೆ ಬಂದಿದ್ದರು, ಆಮೇಲೆ ಇನ್ನೇನೋ ಹೇಳಿದ್ರು, ನಿಮ್ಮ ಬಂಗಾರೆಲ್ಲ ಸುತ್ತಕೊಟ್ಬಿಡಿ, ಡಬ್ಬದಲ್ಲಿ ಹಾಕ್ಬಿಟ್ರೆ ಡಬ್ಬಲ್ಲಿ ಆಗಿಬಿಡುತ್ತೆ ಅಂತ. ಹೀಗೆಲ್ಲ ಏನೇನೋ ನಾವು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ ನೋಡಿ, ಆ ರೀತಿ ಏನಾದರೂ ಆಗ್ಬೋದು. ಅದಕ್ಕೆ ಜನರಲಾಗಿ ನಾನು ರೆಕಮೆಂಡ್ ಮಾಡೋದು, ನೀವು ನಿಮ್ಮ ದೈವಶಕ್ತಿಯ ಮೇಲೆ, ನಿಮ್ಮ ಆಲೋಚನೆ ಮೇಲೆ ನಿಯಂತ್ರಣ ಇದ್ದರೆ ನಿಮಗೆ ಯಾವುದೂ ತೊಂದರೆಗಳು ಉಂಟಾಗಲ್ಲ. ಅಷ್ಟಮದಲ್ಲಿ ಗುರು ವಕ್ರ ಇರೋದು ಸದ್ಯಕ್ಕೆ ಅಷ್ಟೇನು ಕೆಟ್ಟದ್ದಲ್ಲ. ಷಷ್ಠದಲ್ಲಿ ರಾಹು ಇರೋದ್ರಿಂದ ಕರುಳಿನ ಸೋಂಕುಗಳು ಹಾಗೂ ಹೊಟ್ಟೆ ಪದೇ ಪದೇ ಕೆಡಿಸ್ಕೋಬೋದು. ಹಾಗೆಯೇ ರಾಹು ಷಷ್ಠದಲ್ಲಿದ್ದರೆ ತುಲಾ ರಾಶಿಯವರ ಶತ್ರುಗಳಿಗೆ ಹಿಂದೆ ಮಾಡಿದ ಅವರ ಕರ್ಮಗಳಿಂದ ಪ್ರಾಯಶ್ಚಿತ್ತ ನೆನೆಸ್ಕೊಳ್ಳೋಕ್ಕಾಗದೇ ಇರೋ ರೀತಿಯಲ್ಲಿ ಅವ್ರಿಗೆ ಆಗತ್ತೆ. ಇದು ಕರ್ಮ ಹಿಟ್ಸ್ ಬ್ಯಾಕ್ ಅಂತೀವಲ್ಲ, ಹಾಗಷ್ಟೆ. ಕರ್ಮಭಾವದಲ್ಲಿ ಜಲತತ್ವ ರಾಶಿಯಲ್ಲಿ ಕುಜನಿಂದ ಸಮುದ್ರ ದಾಟೋ ಪ್ರಯಾಣ ಉಂಟಾಗಬಹುದು. ಇಷ್ಟು ವೀಕ್ಷಕರೇ ತುಲಾ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ವೃಶ್ಚಿಕ ರಾಶಿಯಲ್ಲಿ ವಕ್ರ ಅಷ್ಟಮಾಧಿಪತಿ ಬುಧ ಹಾಗೇನೇ ಕರ್ಮಸ್ಥಾನಾಧಿಪತಿ ರವಿ ಇರೋದ್ರಿಂದ ಮೂತ್ರಕೋಶದ ತೊಂದರೆಗಳು, ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಪ್ರಾಸ್ಟೇಟ್ ಪ್ರಾಬ್ಲಮ್ಸ್ ಈ ರೀತಿ ಕಾಣಿಸ್ಕೋಬಹುದು. ತೃತೀಯದಲ್ಲಿ ಸಪ್ತಮಾಧಿಪತಿ ಶುಕ್ರ ಹಾಗೂ ರಾಶ್ಯಾಧಿಪತಿ ಕುಜ ಸಮಸಪ್ತಕದಲ್ಲಿದ್ದರೆ ಪತಿ ಪತ್ನಿಗಳಲ್ಲಿ ಸಮಾಧಾನ ಇರೋದಿಲ್ಲ. ಯಾವುದೋ ಸೈಟ್, ಫ್ಲ್ಯಾಟ್ ಅಥವಾ ಮನೆ ವಿಷಯಕ್ಕೆ ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಮನಃಶಾಂತಿ ದೂರ ಆಗಬಹುದು. ಅದಕ್ಕೆ ವೃಶ್ಚಿಕ ರಾಶಿ ಹಾಗೂ ವೃಷಭ ರಾಶಿ ದಂಪತಿಗಳಿಗೆ ಒಂದು ಕಿವಿಯ ಮಾತೇನೆಂದರೆ, ಸದ್ಯಕ್ಕೆ ಯಾವುದೇ ಸೈಟು, ಫಾರಮ್ ಲ್ಯಾಂಡು, ಫ್ಲ್ಯಾಟು ಅಥವಾ ಮನೆಯ ಖರೀದಿ ಮುಂದೂಡಿ ಅದರ ಬಗ್ಗೆ ಮಾತಾಡಬೇಡಿ ಅಂತ. ಚತುರ್ಥದಲ್ಲಿ ಶನಿ ಜೊತೆ ಚಂದ್ರ ಇದ್ದರೆ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಪಂಚಮದಲ್ಲಿ ರಾಹು ಇರೋದ್ರಿಂದ ಗರ್ಭಿಣಿಯರು ಓಡಾಟದಲ್ಲಿ ಬಹಳ ಜಾಗ್ರತೆ ವಹಿಸಿ. ಹಾಗೆಯೇ ದ್ವಿಚಕ್ರ ವಾಹನ ಏರಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸಪ್ತಮದಲ್ಲಿ ವಕ್ರಗುರು ಇರೋದು ಒಳ್ಳೆಯದೇ, ಆದರೆ ಸದ್ಯಕ್ಕೆ ವೃಶ್ಚಿಕ ರಾಶಿಯವರಿಗೆ ತೊಂದರೆಗಳು ಸ್ವಲ್ಪ ಹೆಚ್ಚಾಗ್ಬೋದು. 11ನೇ ಮನೆ ಅಂದರೆ ಲಾಭಸ್ಥಾನದಲ್ಲಿ ಕೇತು ಇದ್ದರೆ ಆಧ್ಯಾತ್ಮಗಳ ಸಹವಾಸದಿಂದ, ಅಂದರೆ ಕೆಲವು ನಿಜವಾಗ್ಲೂ ಆಧ್ಯಾತ್ಮಗಳು ಇರ್ತಾರೆ ನೋಡಿ, ಆಧ್ಯಾತ್ಮ ಜೀವಿಗಳು ಅಂತ, ಒಳ್ಳೆಯದು. ಆದರೆ ಸೋದರ ಮಾವನ ಯೋಗಕ್ಷೇಮಕ್ಕೆ ಅವ್ರಿಗೂ ಒಳ್ಳೆಯದಲ್ಲ. ಇಷ್ಟು ವೀಕ್ಷಕರೇ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಧನುಸ್ ರಾಶ್ಯಾಧಿಪತಿ ಗುರು ವಕ್ರನಾಗಿ 6ನೇ ಮನೆ ಅಂದರೆ ಶತ್ರು ಸ್ಥಾನದಲ್ಲಿ ಶತ್ರು ಶುಕ್ರನ ಮನೆಯಲ್ಲಿರೋದು ಅಷ್ಟು ಒಳ್ಳೆಯದಲ್ಲ. 6ನೇ ಮನೆಗೆ ಸ್ವಲ್ಪ ರೋಗಸ್ಥಾನ ಅಂತಲೂ ಹೇಳ್ತೀವಿ. ಗುರು ಲಿವರ್, ಪ್ಯಾಂಕ್ರಿಯಾಸ್ ಹಾಗೂ ಗಾಲ್ ಬ್ಲಾಡರ್ ಸೂಚಿಸ್ತಾನೆ. 6ನೇ ಮನೆಗೆ ರೋಗಸ್ಥಾನ ಅಂತಾನೂ ಹೆಸರು. ಹೀಗಾಗಿ ಧನುರಾಶಿಯವರಿಗೆ ಈ ಕುಜನ ಗೋಚಾರದಿಂದ ಶುಗರ್ ಹೆಚ್ಚಾಗ್ಬೋದು, ಗಾಲ್ ಬ್ಲಾಡರ್ ಸ್ಟೋನ್ಸು ಕಾಣಿಸ್ಕೋಬೋದು, ಅಥವಾ ಪ್ಯಾಂಕ್ರಿಯಾಸಲ್ಲಿ ಏನಾದರೂ ತೊಂದರೆಗಳುಂಟಾಗ್ಬೋದು. ಸರಿಯಾದ ನುರಿತ ವೈದ್ಯರನ್ನು ಸಂಪರ್ಸ್ಕೊಳ್ಳಿ. ಹಾಗೆಯೇ ಧನುರಾಶಿಯವರಿಗೆ ದುಡ್ಡು ನಿಲ್ಲಲ್ಲ ಇವಾಗ ಸದ್ಯಕ್ಕೆ, ಯಾವಾಗಲೂ ಅಲ್ಲ. ಈ ರಾಶಿಯ ವಿದ್ಯಾರ್ಥಿಗಳಿಗೂ ಅಷ್ಟು ಶುಭ ಅಲ್ಲ, ಸ್ವಲ್ಪ ಮಂದ ಆಗ್ತಾರೆ. ಜಾಗ್ರತೆ ವಹಿಸಲ್ಲ ಅಂದರೆ ಆರೋಗ್ಯದಲ್ಲಿ ಏರುಪೇರು ಹೆಚ್ಚಾಗಿ ಶಸ್ತ್ರಚಿಕಿತ್ಸೆ ಕೂಡ ಆಗಬಹುದು. ಇದೆಲ್ಲ ಯಾಕಾಗತ್ತೆ ಅಂದರೆ ದ್ವಿತೀಯ ಷಷ್ಠ್ಯಾಧಿಪತಿ ಹಾಗೂ ಲಗ್ನಾಧಿಪತಿ ಶುಕ್ರ
ಶುಕ್ರ ಬಂದು ಕುಜನ ಎದ್ದು ಇರೋದ್ರಿಂದ ಧನುರಾಶಿಯವರಿಗೆ ಈ ರೀತಿಯಲ್ಲಾಗುತ್ತೆ. ರೋಗ ನಿವಾರಣೆಗೆ ಭಾಳ ಹಣ ಖರ್ಚು ಮಾಡಬೇಕಾಗತ್ತೆ. ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಹಾಗೇನೆ ಅಷ್ಟಮದಿಂದ ಕುಜನ ದೃಷ್ಟಿ ಇದ್ದರೆ ಹೊಟ್ಟೆ ಕೆಳಭಾಗದಲ್ಲಿ ಸೋಂಕು ಅಥವಾ ಪೈಲ್ಸ್ ಸಮಸ್ಯೆ ಉಂಟಾಗ್ಬೋದು. ತೃತೀಯದಲ್ಲಿ ಶನಿ ಹಾಗೂ ಅಷ್ಟಮಾಧಿಪತಿ ಚಂದ್ರ ಇದ್ದರೆ ಒಡ ಹುಟ್ಟಿದವರಿಗೆ ಒಳ್ಳೆಯದು. ಆದರೆ ಹಾಗೇ ಒಳ್ಳೆಯದರಿಂದ ಒಡ ಹುಟ್ಟಿದವರಿಂದ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಒಳ್ಳೆಯದರಿಂದ ಹೆಂಗೆ ದೂರ ಆಗ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ವೀಕ್ಷಕರೇ, ಇವಾಗ ಯಾರೊಬ್ಬರಿಗೆ ಒಂದು ಒಳ್ಳೆ ತಂಗಿ ಇರ್ತಾಳೆ ಅಥವಾ ಅಕ್ಕ ಇರ್ತಾಳೆ. ಆ ಅಕ್ಕ ಭಾಳ ಪ್ರೀತಿ ಇರ್ತಾರೆ, ಅಣ್ಣ ತಂಗಿನೋ ಅಥವಾ ಅಕ್ಕ ತಮ್ಮನೋ ಭಾಳ ಪ್ರೀತಿಸ್ತಾ ಇರ್ತಾರೆ, ಭಾಳ ವಿಶ್ವಾಸ ಇಟ್ಕೊಂಡಿರ್ತಾರೆ. ಈಗ ಆ ಹುಡುಗಿಗೆ ಏನಾದರೂ ಮದುವೆ ಫಿಕ್ಸ್ ಆಗಿ ಫಾರಿನ್ ಹೊರಟೋದ್ಲು ಅಂತ ಇಟ್ಕೊಳ್ಳಿ. ಅವಾಗ ಇವ್ರ ಸಂಪರ್ಕ ಕಟ್ಟಾಗುತ್ತಲ್ಲ, ಅದರಿಂದ ದುಃಖ ಆಗುತ್ತೆ. ಈ ರೀತಿಯಲ್ಲಿ ಸೊ ಅದಕ್ಕೆ ಸಂತೋಷ ಪಡ್ತಿರೋ ದುಃಖ ಪಡ್ತಿರೋ ಅದು ನೀವು ನಿರ್ಧಾರ ಮಾಡ್ಕೋಬೇಕು. ಚತುರ್ಥದಲ್ಲಿ ರಾಹು ಇರೋದರಿಂದ ಮದ್ಯಪಾನದ ಮತ್ತಲ್ಲಿ ವಾಹನ ಚಲಾಯಿಸಿ ಬಹಳ ಎಡವಟ್ಟು ಉಂಟು ಮಾಡ್ಕೋಬೋದು. ಬಹಳ ಜಾಗ್ರತೆ ವಹಿಸಿ. ಇಷ್ಟು ವೀಕ್ಷಕರೇ ಧನುರಾಶಿಯ ಫಲಾಫಲಗಳು. ಈಗ ಮಕರ ರಾಶಿಯಲ್ಲಿ ಶುಕ್ರ ಇದ್ದರೆ ಮಕರ ರಾಶಿಯವರಿಗೆ ಒಳ್ಳೊಳ್ಳೆ ಬಟ್ಟೆಗಳು, ಒಳ್ಳೊಳ್ಳೆ ಪಾದರಕ್ಷೆಗಳು ಇವೆಲ್ಲ ಲಭ್ಯ ಆಗುತ್ತೆ. ಆದರೆ ಸಪ್ತಮದಲ್ಲಿರೋ ವಕ್ರ ನೀಚ ಕುಜನ ದೃಷ್ಟಿ ರಾಶಿಯ ಮೇಲಿರೋದ್ರಿಂದ ಪತಿಗೆ ಪತ್ನಿಯ ಮಂಕುತನದಿಂದ ಅಥವಾ ಪತ್ನಿಗೆ ಪತಿಯ ಮಂಕುತನದಿಂದ ಈ ಹೊಸ ಉಡುಪುಗಳು ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಹೇಗಂದರೆ ಕುಜ ಪುಷ್ಯಮಿ ಅಂದರೆ ಶನಿ ನಕ್ಷತ್ರದಲ್ಲಿ ಇರೋದ್ರಿಂದ ಪತಿ ಅಥವಾ ಪತ್ನಿ ಗೊತ್ತಿಲ್ಲದೆ ಈ ಬಟ್ಟೆಗಳನ್ನ ಈ ವಸ್ತುಗಳನ್ನು ಕಸದ ವಿಲೇವಾರಿ ಮಾಡಿಬಿಡ್ಬೋದು. ಹೀಗಾಗಿ ಮಕರ ರಾಶಿಯವರು ಬಹಳ ಜಾಗ್ರತೆ ವಹಿಸಿ ಈ ವಸ್ತುಗಳ ಮೇಲೆ ಹೆಚ್ಚಿನ ಗಮನ ಇಟ್ಕೊಳ್ಳಿ. ಇಲ್ಲದೇ ಜೋರಾಗಿ ಜಗಳ ಆಗ್ಬೋದು, ಹಾಗೇನಿದನ್ನೆಲ್ಲ ಕಳ್ಕೋಬೋದು. ಸಪ್ತಮಾಧಿಪತಿ ಚಂದ್ರ ಹಾಗೂ ರಾಷ್ಟ್ರಾಧಿಪತಿ ಶನಿ ಜೊತೆಯಲ್ಲಿದ್ದರೆ ಒಳ್ಳೆಯದೇ. ಆದರೆ ಈ ಎರಡು ಗ್ರಹಗಳ ಮೇಲೆ ಕುಜನ ಅಷ್ಟಮ ದೃಷ್ಟಿ ಇರೋದ್ರಿಂದ ಈಗ ನಾನು ಹೇಳಿದ ಕಾರಣಗಳಿಂದ ಮನಸ್ತಾಪಗಳು ದಂಪತಿಗಳಲ್ಲಿ ಸ್ವಲ್ಪ ಉಂಟಾಗ್ಬೋದು. ತೃತೀಯದಲ್ಲಿ ರಾಹು ಇದ್ದರೆ ಅಣ್ಣ ಅಥವಾ ಅಕ್ಕ ಅಥವಾ ಭಾವ ಅಥವಾ ಅತ್ತಿಗೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಪಂಚಮದಲ್ಲಿ ವಕ್ರ ಗುರು ಇದ್ದರೆ ಒಂದು ರೀತಿ ರಕ್ಷಣೆ. ಹೀಗಾಗಿ ಏನೇ ತೊಂದರೆಗಳು ಬಂದರೂ ದಾಟಿಕೊಂಡು ಬರ್ತಾರೆ. ಪಿತೃಸ್ಥಾನದಲ್ಲಿ ಕೇತು ಇದ್ದು ಪಿತೃಸ್ಥಾನಾಧಿಪತಿ ಹಾಗೂ ಪಿತೃಕಾರಕರವಿ ಲಾಭಸ್ಥಾನದಲ್ಲಿದ್ದರೆ ತಂದೆ ಕೀರ್ತಿ ಪ್ರತಿಷ್ಠಿತೆಗೆ ಒಳ್ಳೆಯದು. ಹಾಗೆಯೇ ಮಕರ ರಾಶಿಯ ತಂದೆಯಂದರಿಗೆ ವೈರಾಗ್ಯ ಹೆಚ್ಚಾಗುತ್ತೆ. ಪಂಚಮಾಧಿಪತಿ ಶುಕ್ರ ಕುಜನ ಎದುರು ಇರೋದ್ರಿಂದ ಮಕರ ರಾಶಿಯ ಅವರ ಮಕ್ಕಳನ್ನು ಬಹಳ ಗಮನ ಇಟ್ಟು ನೋಡ್ಕೋಬೇಕು. ಇಲ್ಲದಿದ್ದರೆ ಅವರಿಗೆ ವಾಹನದ ಅಪಘಾತದ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಷ್ಟು ವೀಕ್ಷಕರೇ ಮಕರ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಕುಂಭರಾಶಿ ರಾಶಿಯಲ್ಲಿ ಶನಿ ಇರೋದು ಅಷ್ಟು ಶುಭ ಅಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ ಈ 5.5 ಮಧ್ಯಭಾಗ ನಡೀತಾ ಇದೆ. ಒತ್ತಡಗಳು ಇರುತ್ತೆ. ಮನೆಯಲ್ಲಿ ಶಾಂತವಾದ ವಾತಾವರಣ ಇರೋದಿಲ್ಲ. ಕೆಲಸದಲ್ಲಿ ಸ್ವಲ್ಪ ಸ್ಟ್ರೆಸ್ ಹೆಚ್ಚಾಗಿರುತ್ತೆ. ಹಾಗೆಯೇ ಶನಿ ಜೊತೆ ಷಷ್ಟ್ಯಾಧಿಪತಿ ಚಂದ್ರ ಇರೋದ್ರಿಂದ ಮನಸ್ಸಲ್ಲಿ ಏನೋ ಆತಂಕ, ಸ್ವಲ್ಪ ಖಿನ್ನತೆ ಹಾಗೂ ಸ್ವಲ್ಪ ಸೋಮಾರಿತನ ಕೂಡ ಇರುತ್ತೆ. ಬುದ್ಧಿ ಮಂದಾಗುತ್ತೆ. ಅಂದರೆ ಯಾವುದನ್ನು ಸರಿಯಾಗಿ ವಿಚಾರಣೆ ಮಾಡದೆ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಕಷ್ಟಪಡ್ತಾರೆ. ಪದೇ ಪದೇ ಶೀತ ನೆಗಡಿ ಆಗ್ತಾ ಇರುತ್ತೆ. ದ್ವಿತೀಯದಲ್ಲಿ ರಾಹು ಇದ್ದರೆ ಸರಿಯಾಗಿ ಊಟ ಮಾಡದೆ ಆರೋಗ್ಯ ಕೆಡಿಸ್ಕೊಳ್ತಾರೆ. ಸಣ್ಣ ಪುಟ್ಟ ಹಲ್ಲು ಹಾಗೂ ಒಸಡುಗಳ ಸಮಸ್ಯೆಗಳು ಕಾಣಿಸ್ಕೋಬೋದು. ಕೇಂದ್ರದಲ್ಲಿ ಅಂದರೆ 4ನೇ ಮನೆಯಲ್ಲಿ ಗುರು ವಕ್ರತ್ವ ಒಳ್ಳೆಯದೇ, ರಕ್ಷಣೆ ಕೊಡುತ್ತೆ. ಸ್ವಯಾರ್ಜಿತದಿಂದ ಜೀವನ ನಡೆಸೋಕ್ಕೆ ಕಷ್ಟ ಆಗೋದಿಲ್ಲ. ಹಾಗೆಯೇ ಕರ್ಮಸ್ಥಾನದಲ್ಲಿ ರವಿ ಇದ್ದರೆ ನೌಕರಿಯಲ್ಲಿ ಅನುಕೂಲಗಳು ಇರುತ್ತೆ. 6ನೇ ಮನೆ ರೋಗಸ್ಥಾನದಲ್ಲಿ ನೀಚ ವಕ್ರ ಕುಜ ಇರೋದ್ರಿಂದ ರಕ್ತಹೀನತೆ ಉಂಟಾಗ್ಬೋದು. ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬೋದು. ವೈದ್ಯರ ಸಲಹೆಯಂತೆ ಏನಾದರೂ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಒಳ್ಳೆಯದು. ಹಾಗೆಯೇ ಕುಜನ ಸ್ಥಾನದಿಂದ ಕುಂಭರಾಶಿಯ ಸ್ತ್ರೀಯರಲ್ಲಿ ಸ್ವಲ್ಪ ಮುಟ್ಟಿನ ಸಮಸ್ಯೆಗಳು, ಹೊಟ್ಟೆ ನೋವು, PMI ಅಂತ ಪ್ರೀಮೆನ್ಸ್ಟ್ರಲ್ ಇರಿಟಬಿಲಿಟಿ, ಇಂಬ್ಯಾಲೆನ್ಸ್ ಪೀರಿಯಡ್ಸು ಈ ರೀತಿ ಕಾಣಿಸ್ಕೋಬೋದು. ಅಷ್ಟಮದಲ್ಲಿ ಕೇತು ಇದ್ದರೆ ನಾನು ಯಾವಾಗಲೂ ಹೇಳೋ ಹಾಗೆ ಬಹಳ ಖಾರ ಹಾಗೂ ಕರೆದಿರೋ ಬಜ್ಜಿ ಬೋಂಡಗಳಿಂದ ಪೈಲ್ಸ್ ಸಮಸ್ಯೆ ಉಂಟಾಗ್ಬೋದು. ಪಂಚಮಾಧಿಪತಿ ಬುಧ ವೃಶ್ಚಿಕದಲ್ಲಿ ಕುಜನ ಮನೆಯಲ್ಲಿ ವಕ್ರನಾಗಿರೋದ್ರಿಂದ ಇವರ ಮಕ್ಕಳ ಆರೋಗ್ಯದಲ್ಲೂ ಪದೇ ಪದೇ ಏರುಪೇರು ಉಂಟಾಗ್ಬೋದು. ಇಷ್ಟು ಕುಂಭರಾಶಿಯ ಫಲಗಳು. ಈಗ ಮೀನ ರಾಶಿಯಲ್ಲಿ ರಾಹು ಮುಂದುವರಿಯುತ್ತಿದ್ದಾನೆ. ಏನೋ ಆತಂಕ, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು. ಆದರೆ ರಾಷ್ಟ್ರಾಧಿಪತಿ ಗುರು
ವಕ್ರವಾಗಿ 3ನೇ ಮನೆಯಲ್ಲಿ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಬಲವಾಗಿರೋದ್ರಿಂದ ಮೀನರಾಶಿಯವರು ಕುಗ್ಗಲ್ಲ, ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಪಂಚಮದಲ್ಲಿ ವಕ್ರ ನೀಚ ಕುಜ ಇದ್ದರೆ ಮಕ್ಕಳ ಯೋಗಕ್ಷೇಮದ ಬಗ್ಗೆ ಸ್ವಲ್ಪ ಯೋಚನೆಗಳು ಹೆಚ್ಚಾಗ್ಬೋದು. ಮೀನರಾಶಿಯ ಗರ್ಭಿಣಿಯರು ಕೂಡ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಮೆಟ್ಲುಗಳ ಹತ್ರ ಸ್ವಲ್ಪ ಜಾರು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಹಾಗೆಯೇ ತೃತೀಯ ಅಷ್ಟಮಾಧಿಪತಿ ಶುಕ್ರ ಪಂಚಮ ಕುಜನ ದೃಷ್ಟಿಗೆ ಈಡಾಗಿರೋದ್ರಿಂದ ಮೀನರಾಶಿಯವರ ಮಕ್ಕಳಿಗೆ ವಾಹನ ಅಪಘಾತದ ಸಾಧ್ಯತೆ ಕೂಡ ಸ್ವಲ್ಪ ಇರ್ಬೋದು. ಅದಕ್ಕೆ ಇನ್ನೆರಡು-ಮೂರು ತಿಂಗಳು ಮೀನರಾಶಿಯವರ ಮಕ್ಕಳು ವಾಹನ ದೂರ ಪ್ರಯಾಣಗಳಿಂದ ಸ್ವಲ್ಪ ದೂರ ಇದ್ದರೆ ಬಹಳ ಒಳ್ಳೆಯದು. ಹಾಗೆಯೇ ವಾಹನ ಚಲಾಯಿಸಬೇಕಾದ್ರೆ ಸದಾ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸ್ತಾ ಇದ್ದರೆ ಅದು ರಕ್ಷಣೆ ಕೊಡುತ್ತೆ. ಕುಜ ಹಲಿಗೆಯನ್ನು ಸೂಚಿಸ್ತಾನೆ, ಅಂದರೆ ವುಡ್. ಹೀಗಾಗಿ ಮೀನರಾಶಿಯವರ ಮಕ್ಕಳು ಹಲಿಗೆ ತುಂಡುಗಳಿಂದ ದೂರ ಇರಬೇಕು. ಹಾಗೆಯೇ ಮರಗಳ ಅಡಿಯಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಸಪ್ತಮದಲ್ಲಿ ಕೇತು ಇದ್ದರೆ ಇವರ ಪತಿ ಅಥವಾ ಪತ್ನಿಯರ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತೆ. ದೈವಿಕ ಅನುಭವಗಳು ಮೀನರಾಶಿಯವರ ಪತಿಯರಿಗಾಗತ್ತೆ ಅಥವಾ ಪತ್ನಿಯರಿಗಾಗತ್ತೆ. ಚತುರ್ಥಾಧಿಪತಿ ಅಂದರೆ ಮಾತೃಸ್ಥಾನಾಧಿಪತಿ ವಕ್ರ ಬುಧ ಕುಜನ ಮನೆಯಲ್ಲಿರೋದ್ರಿಂದ ಮೀನರಾಶಿಯವರ ತಾಯಿಯಂದ್ರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಲಾಭದಲ್ಲಿ ಶುಕ್ರ ಇದ್ದು ಶುಕ್ರನ ಮೇಲೆ ಕುಜನ ದೃಷ್ಟಿಯಿಂದ ಮೀನರಾಶಿ ಗೃಹಿಣಿಯರಿಗೆ ಅನುಕೂಲ ಉಂಟು ಮಾಡೋ ಹೊಸ ಯಂತ್ರಗಳು ಲಭ್ಯ ಆಗುತ್ತೆ. ಅಂದರೆ ವಾಷಿಂಗ್ ಮಿಷಿನ್, ಸ್ಟವ್, ಮಿಕ್ಸಿ ಈ ರೀತಿಯಲ್ಲಿ. ಇಷ್ಟು ವೀಕ್ಷಕರೇ ಮೀನರಾಶಿಯ ಫಲಾಫಲಗಳು. ಈಗ ವೀಕ್ಷಕರೇ, ಈ ನೋಡಿ ಈ ಸಂಚಿಕೆ ಆವಾಗಲೇ ಹೇಳಿದಂಗೆ ನಾನು ಗಂಟೆಗಳ ಕಾಲ ಅಧ್ಯಯನ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತು ಯಾವಾಗಲೂ ಏನು ಅಂದರೆ ನಮ್ಮ ಪೂರ್ವಿಕರು ಬಹಳ ಮಹಾನ್ ವ್ಯಕ್ತಿಗಳವರು. ನಮಗೇನೇ ಕೆಟ್ಟದ್ದಾದರೂ ಅದಕ್ಕೆ ಪರಿಹಾರಗಳು ತಿಳಿಸ್ತಾಯಿದ್ರು. ಸಾಧಾರಣವಾಗಿ ಪರಿಹಾರಗಳು ಅಂದರೆ ತಮಗೆಲ್ಲ ಗೊತ್ತಿರೋಂಗೆ ನಾನು ಹೋಮಗಳು ಹವನಗಳು ಬೆಳಗ್ಗೆ 4 ಗಂಟೆಗೆ ಜಪ ಮಾಡಿ ಅರಳಿ ಮರ ಸುತ್ತಿದ್ದು ಯಾವುದು ಹೇಳೋದಿಲ್ಲ. ನಾನು ಮಂತ್ರಗಳೇ ಬಹಳ ಆದ್ಯತೆ ಕೊಡ್ತೀನಿ. ಯಾರು ಮಂತ್ರ ಜಪಗಳನ್ನ ಸರಿಯಾಗಿ ಮಾಡ್ತಾ ಇರ್ತಾರೋ, ಅಂದರೆ ಕೆಲವು ಜನರಲ್ ವಿಟಮಿನ್ಸ್ ಥರ ಕೆಲವು ಮಂತ್ರಗಳಿರುತ್ತೆ, ಕೆಲವು ಜಾತಕದ ಪ್ರಕಾರ ಇರುತ್ತೆ, ಅವ್ರಿಗೆ ರಕ್ಷಣೆ ಖಂಡಿತ ಸಿಗುತ್ತೆ. ಅಂದರೆ ಕೃಷ್ಣ ಭಾಳ ಸ್ಪಷ್ಟವಾಗಿ ಭಗವದ್ಗೀತೆ ಹೇಳಿದ್ದಾನೆ, ಯಜ್ಞಾನ ಜಪ ಯಜ್ಞೋಸ್ಮಿ ಅಂತ. ಮಂತ್ರ ಜಪಗಳು ಯಾರು ಕರೆಕ್ಟಾಗಿ ಮಾಡ್ತಾರೋ ಅವ್ರಿಗೆ ಎಲ್ಲ ರೀತಿಯ ರಕ್ಷಣೆಗಳು ಸಿಗುತ್ತೆ. ಇನ್ನೇನು ಬೇರೆ ಪರಿಹಾರಗಳು ಅವಶ್ಯಕತೆ ಇಲ್ಲ. ಸ್ಪಷ್ಟತೆ ಇರಬೇಕಷ್ಟೇ ಮಂತ್ರ ಮಾಡಬೇಕು ಅಂದರೆ. ಅದಕ್ಕೆ ಈ ತಂಬಾಕೆಲ್ಲ ಹಾಕ್ಕೊಂಡಿರ್ತಾರೆ ನೋಡಿ, ಅವರಿಗೆ ಮಂತ್ರಗಳು ಮಾಡೋಕ್ಕೆ ಆಗೋದಿಲ್ಲ. ಈಗ 12 ರಾಶಿಗಳಿಗೂ ಕುಜನ ಗೋಚಾರದಿಂದ ಉಂಟಾಗುವಂಥ ಅಶುಭಕ್ಕೆ ನಾನು ಪರಿಹಾರ ತಿಳಿಸ್ತೀನಿ. ಕುಜ ಇರೋದು ಕಟಕ ರಾಶಿಯಲ್ಲಿ. ಕುಜನ ಮೇಲೆ ಶುಕ್ರನ ದೃಷ್ಟಿ ಇದೆ. ಶುಕ್ರನ ಅಧಿಪತಿ ಬಂದು ಅಮ್ಮನವರ ಯಾವುದೇ ಸ್ವರೂಪ, ಲಕ್ಷ್ಮೀ, ಪಾರ್ವತಿ, ದುರ್ಗೆ ಯಾವುದಾದ್ರು ಹೋಗ್ಬೋದು. ಹೀಗಾಗಿ ಸದ್ಯಕ್ಕೆ ಈ 49 ದಿನಗಳು ಅಂದರೆ ಡಿಸೆಂಬರ್ 7ನೇ ತಾರೀಕಿಂದ 2025 ಜನವರಿ 25ನೇ ತಾರೀಕುವರೆಗೂ ಎಲ್ಲ ರಾಶಿಯವರು ನಾನೀಗ ಹೇಳೋ ಅಮ್ಮನವರ ಅದ್ಭುತ ಶೂಲಿನಿ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಅಥವಾ ಸಂಜೆ ಉತ್ತರಾಭಿಮುಖ ಹಳದಿಯ ಮೇಲ್ವಸ್ತ್ರ ಧರಿಸ್ಕೊಂಡು 40 ಬಾರಿ ವೈಖಾರಿಯಲ್ಲಿ ಜಪಿಸಿದರೆ ಅಮ್ಮನವರ ರಕ್ಷಣೆ ಖಂಡಿತವಾಗಿ ಸಿಗತ್ತೆ. ದೋಷ ನಿವಾರಣೆ ಕೂಡ ಆಗುತ್ತೆ. ಬೆಳಗ್ಗೆ ಹೇಳೋರು ಬೆಳಗ್ಗೆ ಹೇಳ್ಕೊಬೋದು, ಸಂಜೆ ಹೇಳೋರು ಸಂಜೆ ಹೇಳ್ಕೊಬೋದು, ಇಲ್ಲ 2 ಹೊತ್ತು ಮಾಡ್ತಿದ್ರೆ ಅದು ನಿಮ್ಮ ಇಷ್ಟ, ತೊಂದರೆ ಇಲ್ಲ. ಯಾರು ಈ ಸಂಚಿಕೆಯನ್ನು ಡಿಸೆಂಬರ್ 7ನೇ ತಾರೀಕಿನ ಮೇಲೆ ಯಾವಾಗಾದರೂ ನೋಡಿದ್ರು ಆಗಿಂದಾನೇ ಈ ಮಂತ್ರವನ್ನು ಶುರು ಮಾಡಿಕೊಳ್ಳಿ. ಈಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ ವೀಕ್ಷಕರೇ, ಈ ಮಂತ್ರವನ್ನು ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ. ಓಂ ಶ್ರೀ ಮಹಾದುರ್ಗಾಯೈ ನಮಃ. ಓಂ ಜ್ವಲ ಶೋಲಿನಿ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ. ಇನ್ನೊಂದು ಬಾರಿ ಹೇಳ್ತೇನೆ ವೀಕ್ಷಕರೇ. ಓಂ ಶ್ರೀ ಮಹಾದುರ್ಗಾಯೈ ನಮಃ. ಓಂ ಜ್ವಲ ಶೋಲಿನಿ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ. ಇದು ನೋಡಿ ಭಾಳ ಸ್ಪಷ್ಟವಾಗಿ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಕುಜನ ಗೋಚಾರ ಫಲಗಳು. ಇನ್ನು ಮುಂದೆ ಮತ್ತೆ ಕುಜ ನೇರವಾಗಿ ಮತ್ತೆ ಕಟಕ ರಾಶಿ ಪ್ರವೇಶ ಮಾಡೋದಲ್ಲ, ಮತ್ತೆ ಮಿಥುನಕ್ಕೆ ಹೋಗೋದು, ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸ್ತೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಹಾಗೂ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಎಂದಿನಂತೆ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.